ನಮಸ್ಕಾರ ಸ್ನೇಹಿತರೆ, ಇವತ್ತು ಹಡ್ಲಕಾಯಿ ಅಥವಾ ಪಡವಲಕಾಯಿಯಿಂದ ಒಳ್ಳೆ ರೆಸಿಪಿನ ಮಾಡ್ಬೋದು. ಇಡ್ಲಿ, ದೋಸೆ, ಪೂರಿ, ಚಪಾತಿ ಯಾವುದಕ್ಕೆ ಬೇಕಾದ್ರೂ ಸೂಪರಾಗಿರುತ್ತೆ. ಇನ್ನು ಅನ್ನ ಮುದ್ದೆಗಂತೂ ಸಖತ್ತಾಗಿರುತ್ತೆ. ಒಂದು ಮುದ್ದೆ ಅಲ್ಲ, ಎರಡೆರಡು ಮುದ್ದೆ ಮಾಡಬೇಕಾಗುತ್ತೆ, ಅಷ್ಟು ಸಖತ್ತಾಗಿ ಈ ಒಂದು ಸಾಂಬಾರು ಅಥವಾ ಗೊಜ್ಜು ಆಗುತ್ತೆ. ಇಲ್ಲಿ ನಾನು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಚಕ್ಕೆ ಲವಂಗ ಹಾಕೋದ್ರಿಂದ ಅದು ತುಂಬ ಚೆನ್ನಾಗಿ ಘಮ ಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿಲಿ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ನಾವು ಉರಿಬೇಕಾಗುತ್ತೆ. ಒಂದು 10 ಎಸಳು ನಾನು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಕೂಡ ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಶುಂಠಿನ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಟೊಮೊಟೊನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಟೊಮೊಟೊ ಸಾಫ್ಟ್ ಆದ ನಂತರ ನಾವು ಕಡಲೆ 2 ಸ್ಪೂನಷ್ಟು, ತೆಂಗಿನಕಾಯಿ ತುರಿ 2 ಸ್ಪೂನಷ್ಟು, 2 ಸ್ಪೂನಷ್ಟು ಧನಿಯಾ ಪೌಡ್ರು, 1 ಸ್ಪೂನಷ್ಟು ಅಚ್ಕಾರದ ಪುಡಿ ಇದನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ 1 ನಿಮಿಷಗಳ ಕಾಲ. ಮಸಾಲೆನ ಈ ಥರ ಹುರಿಯೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಸ್ನೇಹಿತರೆ ಸಾಂಬಾರಲ್ಲಿ. ಒಂದ್ಸಲಿ ಹುರಿದು ಟ್ರೈ ಮಾಡಿ ನೋಡಿ. ಈ ಥರ ಹುರಿದಾದ ನಂತರ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪನ್ನು ಹುರಿಯೋ ಅವಶ್ಯಕತೆ ಇಲ್ಲ, ಈ ಥರ ಮಿಕ್ಸ್ ಮಾಡಿದ್ರೆ ಸಾಕು, ಬಿಸಿಗೆ ಅದು ಇದಾಗುತ್ತೆ. ಇವಾಗ ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲಿ ಬೇಕು ಅಂದರೆ ಈರುಳ್ಳಿನೂ ಕೂಡ ನೀವು ಹಾಕ್ಕೊಳ್ಬೋದು. ಇಲ್ಲಿ ನಾನು ಪಡವಲಕಾಯಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣ ಗಾತ್ರ ನಿಮಗೆ ಎಷ್ಟು ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ನನಗೆ ಮೊಳಕೆ ಕಾಳಿತ್ತು ಮನೇಲಿ, ಹಂಗಾಗಿ ನಾನು ಮೊಳಕೆ ಕಾಳನ್ನು ಕೂಡ ಸ್ವಲ್ಪ ಮಿಕ್ಸ್ ಮೊಳಕೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ನೀವು ಅವರೆಬೇಳೆ ಬರುತ್ತಲ್ವ, ಅವರೆಬೇಳೆ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ಪಡವಲಕಾಯಿ ಮತ್ತು ಅವರೆಬೇಳೆ ಸಾಂಬಾರು. ಅದನ್ನ ನಾನಿಲ್ಲಿ ಕಾಳುಗಳಿತ್ತಲ್ವ, ಹಾಗಾಗಿ ಹಾಕ್ಕೊಂಡು ಅದನ್ನು ಕೂಡ ಹುರ್ಕೊಳ್ಬೇಕಾಗುತ್ತೆ. ಪಡವಲಕಾಯಿ ಮತ್ತು ಮೊಳಕೆ ಕಾಳು ಎರಡನ್ನೂ ಕೂಡ 1 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಅಷ್ಟರಲ್ಲಿ ಮಸಾಲೆ ಕೂಡ ತಣ್ಣಗಾಗುತ್ತೆ. ಮಸಾಲೆನ ರುಬ್ಕೊಂಡು ಆನಂತರ ಇಲ್ಲಿ ಒಂದು ಟಿಪ್ಸ್ನ ನಿಮಗೆ ಹೇಳಬೇಕು. ಒಂದೊಂದು ಸಾಂಬಾರಿಗೆ ಒಂದೊಂದು ಥರ ರುಬ್ತೀವಲ್ವ ನಾವು. ಈ ಒಂದು ಮಸಾಲೆ ಸಾಂಬಾರಿಗೆ ನಾವು ನುಣ್ಣಗೆ ಮಸಾಲೆನ ರುಬ್ಕೊಳ್ಬೇಕಾಗುತ್ತೆ. ನುಣ್ಣಗೆ ಮಸಾಲೆನ ರುಬ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ. ಎಷ್ಟು ಸಖತ್ತಾಗಿರುತ್ತೆ ಅನ್ನಕ್ಕಾಗಲಿ ಮುದ್ದೆಗಾಗಲಿ. ಅಂದರೆ ನೀವು ಒಂದ್ಸಲಿ ತಿಂದು ನೋಡಿದ್ರೆ ಪದೇ ಪದೇ ಇದೇ ಸಾಂಬಾರು ಮಾಡ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಮಸಾಲೆನೂ ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ. ಈ ಥರ ಒಂದ್ಸಲಿ ಆ ಒಂದು ಕಾಳು ಮತ್ತು ಪಡವಲಕಾಯಿ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಟೈಮಲ್ಲಿ ನಾನು ಸಾಲ್ಟ್ನ ಕೂಡ ಹಾಕ್ಕೊಳ್ತೀನಿ. ನಿಮಗೆ ಗೊತ್ತಾಗಲ್ಲ ಅಂತಂದರೆ ಲಾಸ್ಟಲ್ಲಿ ಬೇಕಾದ್ರೂ ಸಾಲ್ಟ್ನ ಹಾಕ್ಕೊಳ್ಬೋದು. ಇನ್ನೊಂದು ಕಡೆ ನಾನು ಬಿಸಿನೀರನ್ನ ಇಟ್ಕೊಂಡಿದ್ದೀನಿ, ಏಕೆಂದರೆ ಮಸಾಲೆನೂ ಬಿಸಿ ಇದೆ ಮತ್ತು ಕಾಳುಗಳು ಕೂಡ ಹುರಿದಿರೋದ್ರಿಂದ ಅದು ಕೂಡ ಬಿಸಿ ಇದೆ. ಇವಾಗ ತಣ್ಣೀರು ಹಾಕಿದ ತಕ್ಷಣ ಇದಾಗ್ಬಿಡುತ್ತೆ, ಹಂಗಾಗಿ ಬಿಸಿನೀರನ್ನೇ ಬಳಸ್ಕೊಳ್ಳಿ ನೀವು. ಇಲ್ಲಿ ಅರಿಶಿನ ಪುಡಿನ ನಾನು 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕಿ ಇವಾಗ ನಾನು ಮಿಕ್ಸಿನೆಲ್ಲ ತೊಳೆದು ಅದರಲ್ಲಿರೋಂಥ ನೀರನ್ನು ಕೂಡ ಬಳಸ್ಕೊಳ್ತೀನಿ. ನಿಮ್ಗೆ ಎಷ್ಟು ಬೇಕು ಗಟ್ಟಿ ನೋಡಿಕೊಂಡು ನೀವು ಯಾವುದಕ್ಕೆ ಮಾಡ್ತಾ ಇದ್ದೀರಾ ನೋಡಿ, ಚಪಾತಿ ಆಗಲಿ ಅಥವಾ ದೋಸೆ ಆಗಲಿ ಮಾಡಿದ್ರೆ ಈ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗುತ್ತೆ. ನಾನಿಲ್ಲಿ ಮುದ್ದೆಗೋಸ್ಕರ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರು ನನಗೆ ಬೇಕು ಅಂತ ಅನಿಸ್ತು, ಹಂಗಾಗಿ ನಾನು ಬಿಸಿನೀರನ್ನ ನಾನು ಇದರಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಬಳಸ್ಕೊಳ್ಬೇಕಾಗುತ್ತೆ. ಇವಾಗ ಉಪ್ಪು ಹಾಕಿರೋದ್ರಿಂದ ನೀವು ಈ ಟೈಮಲ್ಲಿ ಬೇಕಾದರೆ ಉಪ್ಪು ಹಾಕ್ಕೊಳ್ಬೋದು. ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಕೊಳ್ಬೋದು. 2 ವಿಷಲ್ನ ತೊಗೊಂಡ್ರೆ ಸೂಪರಾಗಿರುವಂಥ ಸಾಂಬಾರು ರೆಡಿ ಆಗುತ್ತೆ. ಸಖತ್ತಾಗಿರುತ್ತೆ ಸ್ನೇಹಿತರೆ, ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದು 2 ವಿಷಲ್ನ ತೊಗೊಳ್ಬೇಕಾಗತ್ತೆ. 2 ವಿಷಲ್ ಆದ ನಂತರ ನಿಮಗೆ ತೋರಿಸ್ತೀನಿ. ಇವಾಗ ಆಗಿದೆ, ಬನ್ನಿ ಸಾಂಬಾರನ್ನ ತೋರಿಸ್ತೀನಿ. ಸೂಪರಾಗಿರುವಂಥ ಸಾಂಬಾರು ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಕೂಡ ರೆಡಿ ಆಯಿತು. ಈಗ ನಾನು ಅನ್ನ ಮಾಡಿದ್ದೀನಿ, ಬಿಸಿ ಅನ್ನನ. ಅದ್ರ ಜೊತೆಗೆ ಈ ಒಂದು ಸಾಂಬಾರನ್ನ ಕೂಡ ಮಗನಿಗೆ ಹಾಕ್ಕೊಡ್ತಾ ಇದ್ದೀನಿ. ಎಷ್ಟು ಸಖತ್